ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಈಗಾಗಲೇ ವಿದೇಶದಲ್ಲಿ ತಲೆ ಮೆರೆಸಿಕೊಂಡಿದ್ದಾರೆ. ಈಗ ಅವರನ್ನು ಕರೆತರುವ ಪ್ರಯತ್ನ ಎಲ್ಲ ರೀತಿಯಲ್ಲಿ ನಡೀತಾ ಇದೆ. ಏನು ಕಳೆದ 2 ದಿನಗಳಿಂದ ಪ್ರಜ್ವಲ್ ರೇವಣ್ಣ ಬರಬೇಕಾಗಿರ್ತಕ್ಕಂಥದ್ದು ಏನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನಾವಿರ್ತಕ್ಕಂಥ ದೃಶ್ಯಗಳು ನೋಡ್ತಾ ಇದ್ವಿ. ಏನು ಒಂದು ಡಿಪಾರ್ಚರ್ ಏನು ಈ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಬರ್ತಕ್ಕಂಥ ಒಂದು ಅರೈವಲ್ಸ್ ವಿಭಾಗ 1 ಮತ್ತು 2, 3, 4 ವಿಭಾಗಗಳು ನೋಡ್ತಾ ಇರೋ ದೃಶ್ಯಗಳನ್ನ ಇದೇ ಬಾಗಿಲು ಮುಖಾಂತರ ಬಂದರೆ ಪ್ರಜ್ವಲ್ ರೇವಣ್ಣ ಬಂದರೆ ಇದರಲ್ಲೇ ಬರಬೇಕು. ಸೊ ಈಗಾಗಲೇ ಏನಂತಂದರೆ SIT ಅಧಿಕಾರಿಗಳು ಕಳೆದ 2 ದಿನಗಳಿಂದ ಏನು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕಾದು ಕುಳಿತಿರ್ತಕ್ಕಂಥದ್ದು. ಏನು ದುಬೈಯಿಂದ ಬರ್ತಕ್ಕಂತಹ ಎಲ್ಲ ಫ್ಲೈಟ್ಗಳನ್ನು ಇಂಚಿಂಚು ಪರಿಶೀಲಿಸಿ ಎಲ್ಲ ಪ್ರಯಾಣಿಕರ ಲಿಸ್ಟನ್ನು ಕೂಡ ಈಗಾಗಲೇ ಸಂಪೂರ್ಣವಾಗಿ ಮಾಹಿತಿ ಪಡೆದುಕೊಂಡು ಅವರನ್ನು ಎಲ್ಲ ರೀತಿಯಲ್ಲಿ ಎಲ್ಲ ಟಿಕೆಟ್ಗಳನ್ನು ಪ್ರಯಾಣಿಕರ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅನ್ನೋ ಸಂಪೂರ್ಣವಾಗಿ ಮಾಹಿತಿ ತೊಗೊಂಡು ಅಲರ್ಟ್ ಆಗಿರ್ತಕ್ಕಂಥದ್ದು. ಈಗಾಗಲೇ ಏನು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಒಳಭಾಗದಲ್ಲಿ SIT ಅಧಿಕಾರಿಗಳು ಬಿಡಿಬಿಟ್ಟಿದ್ದು ಯಾವ ಕ್ಷಣದಲ್ಲಾದರೂ ಪ್ರಜ್ವಲ್ ರೇವಣ್ಣ ಬರಬಹುದು, ಅವರನ್ನು ತಕ್ಷಣ ವಶಕ್ಕೆ ಪಡ್ಕೋಬೇಕು ಅನ್ನೋದು ಕೂಡ ಈಗಾಗಲೇ ತಯಾರಿ ನಡೆಸಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಇವತ್ತು ಏನಂದ್ರೆ SIT ಕೆಲವು ಅಧಿಕಾರಿಗಳು ಈಗಾಗಲೇ ವಿದೇಶಕ್ಕೆ ತೆರಳಿ ಅಲ್ಲಿ ಇಂಟರ್ಪೋಲ್ ಮುಖಾಂತರ ಅವರನ್ನು ಬಂಧಿಸಿ ಕರೆತರುವ ಪ್ರಯತ್ನಗಳು ಕೂಡ ಈಗಾಗಲೇ ನಡೆದಿರ್ತಕ್ಕಂಥ ಬಗ್ಗೆ ಈಗಷ್ಟೇ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಜೊತೆಗೆ ಏನಂತಂದರೆ ಈಗ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿರೋದ್ರಿಂದ ಅವ್ರಿಗೆ ಈಗಾಗಲೇ ಬ್ಲೂ ಕಾರ್ನರ್ ನೋಟಿಸ್ ಕೂಡ ಇಶ್ಯೂ ಆಗಿರೋದ್ರಿಂದ ವಿದೇಶದಲ್ಲೇ ಕೂಡ ಅವ್ರನ್ನ ಬಂಧಿಸಿ ಕರೆತರುವ ಪ್ರಯತ್ನಗಳು ನಡೀತಾ ಇದೆ. ಇವತ್ತು ಬರ್ತಾರಾ ಅಥವಾ ಇಲ್ವಾ ಅನ್ನೋದು ಇನ್ನೂ ಸಾಕಷ್ಟು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ರೋಷನ್ ಜೊತೆ ಸುರೇಶ್ ಬಾಬು, ನ್ಯೂಸ್ ಫಸ್ಟ್, ಚಿಕ್ಕಬಳ್ಳಾಪುರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.